ದೈವಿಕ ಪ್ರಾರ್ಥನಾ ಮಂದಿರದ ಎಲ್ಲ ಮಕ್ಕಳಿಗೋಸ್ಕರ ಹಾಗೂ ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಎಲ್ಲ ದೇವಜನರಿಗೋಸ್ಕರ ಯೇಸು ಕ್ರಿಸ್ತನ ಸಮುದ್ರವಂತ ನಾಮದಲ್ಲಿ ನಿಮಗೆ ವಂದನೆಗಳನ್ನು ತಿಳಿಸ್ತೇನೆ. ಈ ದಿವಸ ಎಲ್ಲ ಕಡೆಗಳಲ್ಲಿ ಕ್ರಿಸ್ತನು ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶ ಮಾಡಿದಂಥದ್ದನ್ನು ನೆನೆಸಿ ಖರ್ಜೂರ ಗರಿಗಳ ಭಾನುವಾರ ಎಂಬುದಾಗಿ ಆಚರಿಸ್ತಾರೆ. ಹಾಗಾಗಿ ನಾವು ಈ ದಿವಸ ಧ್ಯಾನಕ್ಕೋಸ್ಕರ ಆರಿಸಿಕೊಂಡಿರುವಂಥ ವೇದವಾಕ್ಯ ಜಕರ್ಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯದ 9ನೇ ವಾಕ್ಯ. ಆ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ: ಚಿಯೋನ್ ನಗರಿಯೇ ಬಹು ಸಂತೋಷಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ. ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ ಎಂಬುದಾಗಿ. ಈ ಖರ್ಜೂರ ಗರಿಗಳ ಭಾನುವಾರ ನಮ್ಮೆಲ್ಲರ ಜೀವಮಾನದಲ್ಲಿ ಒಂದು ವಿಶೇಷವಾದಂಥ ಸಂದೇಶವನ್ನು ಕೊಂಡು ತರ್ತದೆ. ಈ ದಿವಸ ಅದನ್ನು ಧ್ಯಾನ ಮಾಡಲಿಕ್ಕಾಗುವಂತೆ ದೇವರ ಆತ್ಮನು ತಾನೇ ನಮಗೆ ಸಹಾಯ ನೀಡಲಿಕ್ಕಾಗುವಂತೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ಒಂದು ಕ್ಷಣ ಪ್ರಾರ್ಥಿಸೋಣ. ಕರುಣಾ ಸಮುದ್ರನ ಅಂತ ದೇವರೇ, ನಿನ್ನ ಮಗನೂ ನಮ್ಮ ರಕ್ಷಕನ ಅಂತ ಯೇಸು ಕ್ರಿಸ್ತನು ಆ ದಿವಸ ಪ್ರಾಯದ ಕತ್ತೆ ಮರಿಯನ್ನು ಹತ್ತಿ ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶ ಮಾಡಿದ ನೆನೆಸಿ ಸ್ತೋತ್ರ ಮಾಡ್ತೇವೆಪ್ಪ. ಈ ದಿವಸ ಅದನ್ನು ಕುರಿತು ನಾವು ಧ್ಯಾನಿಸುವಾಗ ನಿನ್ನ ಆತ್ಮನ ಸಹಾಯಕ್ಕೋಸ್ಕರ ನಾವು ಬೇಡಿಕೊಳ್ತೇವೆ. ಅದರಲ್ಲಿರುವಂಥ ರಹಸ್ಯಗಳನ್ನು ನಮಗೆ ಬೋಧಿಸು. ಪ್ರಬೋಧಿಸಲಿಕ್ಕಿರುವಂಥ ಅಲ್ಪನ ಬಾಯಲ್ಲಿ ನಮ್ಮ ಮಾತುಗಳನ್ನು ಹಾಕು. ಕೇಳಲಿಕ್ಕೆ ಶುದ್ಧ ಹೃದಯ ಸಿದ್ಧ ಮನಸ್ಸನ್ನು ಕೊಟ್ಟು ಬಲಪಡಿಸು. ಸ್ತುತಿ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ನಿನ್ನ ದಿವ್ಯನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿವಸ ನಾವು ಧ್ಯಾನಕ್ಕೋಸ್ಕರ ಜಕರ್ಯ 9:9 ಆರಿಸಿಕೊಂಡಿದ್ದೇವೆ. ಸತ್ಯವೇದ ಹೇಳ್ತದೆ, ನಿನ್ನ ಅರಸು ನಿನ್ನ ಬಳಿಗೆ ಬರ್ತಾನೆ. ಆತನು ಯಾರು? ನ್ಯಾಯವಂತನು, ಸುರಕ್ಷಿತನು ಮತ್ತು ಶಾಂತ ಗುಣ ಉಳ್ಳವನು. ಈ ದಿವಸ ಮತ್ತೊಂದು ಪ್ರವಾದನೆ ನೆರವೇರಿದಂಥ ದಿವಸ. ಯಾವ ಪ್ರವಾದನೆ? ಪ್ರವಾದಿಯಾದ ಯೆಶಾಯನ ಗ್ರಂಥ 62ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಪ್ರಕಟಿಸಿದಂಥ ವಾಕ್ಯಕ್ಕೆ ಅನುಗುಣವಾಗಿಯೇ ದೇವರು ಬಂದದ್ದು. ಏನು? ಯೆಶಾಯ 62:11, ಈಗೋ ನಿನ್ನ ರಕ್ಷಣೆಯು ಸಮೀಪವಾಯಿತು. ನಿನ್ನ ರಕ್ಷಣೆಯು ಸಮೀಪವಾಯಿತು. ಆ ಪ್ರವಾದನೆ ನೆರವೇರಿದಂಥ ಮಹಾಸುದಿನ ಈ ದಿವಸ. ಕ್ರಿಸ್ತನು ಹುಟ್ಟಿದಂದಿನಿಂದ ಇವತ್ತಿನವರೆಗೂ ಸಹ ಪ್ರವಾದನೆಗಳು ನೆರವೇರ್ತಲೇ ಇದೆ. ಹಾಗೆ ಆತನ ಬರುವಿಕೆ, ಆತನ ರಾಜ್ಯ ಸ್ಥಾಪನೆ ಎಲ್ಲದರ ಬಗ್ಗೆ ಸತ್ಯವೇದದಲ್ಲಿ ಪ್ರವಾದನೆಗಳಿದೆ. ಈ ಒಂದು ವಾಕ್ಯ ಭಾಗವನ್ನು ಸಹ ಎಲ್ಲ ಸುವಾರ್ತಿಕರು ಬರೆದಿದ್ದಾರೆ. ಅಂದರೆ ಕ್ರಿಸ್ತನ ಆ ಒಂದು ಯೆರೂಸಲೇಮ್ ಪುರ ಪ್ರವೇಶ, ಕತ್ತೆ ಮರೆಯನ್ನೇರಿ ಆತ ಬಂದದ್ದು ಎಲ್ಲ ಸುವಾರ್ತಿಕರು ಬರೆದಿದ್ದಾರೆ. ಸಂದರ್ಭ ಎಂಥದ್ದು ಅಂದರೆ ಪಸ್ಕ ಹಬ್ಬದ ಆಚರಣೆ. ವಿವಿಧ ಕಡೆಯಿಂದ ಯೆರೂಸಲೇಮ್ ಪಟ್ಟಣಕ್ಕೆ ಜನರು ಸಾಗರದೋಪಾದಿಯಲ್ಲಿ ಬರ್ತಾರೆ ಸಾಮಾನ್ಯ ಪಸ್ಕ ಹಬ್ಬಕ್ಕೆ. ಅದೇ ಸಂದರ್ಭ. ನಾವು ಯೋಹಾನ ಸುವರ್ತಮಾನ ಒಂದು ಕ್ಷಣ ಸತ್ಯವೇದವನ್ನು ತಿರುಗಿಸಿ ನೋಡುವುದಾದರೆ, ಯೋಹಾನ ಸುವರ್ತಮಾನ 12ನೇ ಅಧ್ಯಾಯಕ್ಕೆ ಸತ್ಯವೇದವನ್ನು ತಿರುಗಿಸೋಣ. ಅಲ್ಲಿ ದೇವರು ವಾಕ್ಯ ಹೇಳ್ತದೆ, ಮೊದಲನೇ ವಾಕ್ಯದಲ್ಲಿ, ಪಸ್ಕ ಹಬ್ಬವು ಇನ್ನೂ 6 ದಿವಸ ಮುಂದೆ ಇರಲಾಗಿ ಯೇಸು ಬೇತಾನ್ಯಕ್ಕೆ ಬಂದನು. 6 ದಿವಸ ಮುಂಚೆ ಯೇಸು ಸ್ವಾಮಿ ಬಂದನು. ಕಳೆದ ವಾರ ನಾವು ಧ್ಯಾನ ಮಾಡಿದೆವು. ಯೇಸು ಸ್ವಾಮಿ ಇಲ್ಲಿಗೆ ಬರಲಿಕ್ಕೆ ಆತನಿಗೆ ವೇಳಾಪಟ್ಟಿ ಪರಲೋಕದಿಂದ ಒದಗಿಸಲ್ಪಟ್ಟಿತು ಎಂಬುದಾಗಿ ತಂದೆಯಾದ ದೇವರು ಮೋಶೆ ಮತ್ತು ಎಲೀಯನ ಮುಖಾಂತರವೇ ಕೊಟ್ಟು ಕಳಿಸಿದನು. ಹೀಗೆ 6 ದಿವಸ ಮುಂಚೆ ಬಂದನು. ಯಹೂದರ ಹೆಬ್ಬಯಕೆ ಹಬ್ಬ ಯೆರೂಸಲೇಮಲ್ಲಿ ಆಚರಿಸಬೇಕೆಂಬುದಾಗಿ ಸುಮಾರು ಆಗಿನ ಕಾಲಕ್ಕೆ 2 ದಶಲಕ್ಷ ಜನ ಸೇರ್ತಿದ್ದರೆಂಬುದಾಗಿ ಒಂದು ಅಂದಾಜಿದೆ ಈ ಪಸ್ಕ ಹಬ್ಬಕ್ಕೆ ಯೆರೂಸಲೇಮ್ ಪಟ್ಟಣದಲ್ಲಿ. ಹಾಗಾಗಿ ಎಲ್ಲ ವಸತಿ ಗೃಹಗಳು, ಎಲ್ಲ ಕುಟುಂಬದಲ್ಲಿ ಎಲ್ಲವೂ ಸಹ ಜನದಿಂದ ತುಂಬಿಸಲ್ಪಟ್ಟಿರುವಂಥ ಒಂದು ಸ್ಥಿತಿಗತಿಗಳು. ರೋಮ್ ಸರ್ಕಾರದ ವಿರುದ್ಧವಾಗಿ ದಂಗೆ ಏಳಲಿಕ್ಕೆ ಒಂದು ಅವಕಾಶ, ಯಾಕಂದರೆ ಜನ ಜಾಸ್ತಿ ಇರುವಂಥ ಸಂದರ್ಭ. ಮೆಸ್ಸಿಯನನ್ನು ಎದುರು ನೋಡುವಂಥ ಒಂದು ಸಂದರ್ಭ. ಅಲ್ಲಿ ಆಗುವಂಥ ಕೆಲವು ವಿಷಯಗಳನ್ನು ನೋಡುವಾಗ ಯೋಹಾನ 11:55 ಯಹೂದ್ಯರು ಪಸ್ಕ ಹಬ್ಬ ಹತ್ತಿರವಾಗಿರಲಾಗಿ ಬಹು ಜನರು ತಮ್ಮನ್ನು ಶುದ್ಧಿ ಮಾಡಿಕೊಳ್ಳುವುದಕ್ಕಾಗಿ ಹಬ್ಬಕ್ಕಿಂತ ಮುಂಚೆ ಹಳ್ಳಿಗಳಿಂದ ಯೆರೂಸಲೇಮಿಗೆ ಬಂದರು. ತಮ್ಮನ್ನು ಸಿದ್ಧಪಡಿಸಿಕೊಳ್ಳಿಕ್ಕೆ, ಶುದ್ಧ ಮಾಡಿಕೊಳ್ಳಿಕ್ಕೆ ಬಂದರು ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. 56ನೇ ವಾಕ್ಯದಲ್ಲಿ ಹೇಳ್ತದೆ, ಅವರು ಯೇಸುವನ್ನು ಹುಡುಕುತ್ತಾ ದೇವಾಲಯದಲ್ಲಿ ನಿಂತುಕೊಂಡು
ಅವನು ಹಬ್ಬಕ್ಕೆ ಬಾರದೇ ಇದ್ದಾನೋ ನಿಮಗೆ ಹೇಗೆ ಕಾಣುತ್ತದೆ ಎಂದು ತಮ್ಮ ತಮ್ಮಲ್ಲೇ ಮಾತಾಡ್ಕೊಳ್ತಾ ಇದ್ದರಂತೆ. ಕೆಲವರು ಯೇಸುಸ್ವಾಮಿ ನೋಡೋಕ್ಕೆ ಬಂದಿದ್ದಾರೆ. ಯೇಸುಸ್ವಾಮಿ ಹಬ್ಬಕ್ಕೆ ಬರ್ಬೋದಾ? ಯಾಕಂದರೆ ಆಗಾಗಲೇ ಗುಸು ಸುದ್ದಿ ಯೇಸುಸ್ವಾಮಿನ ಹಿಡಿಬೇಕೆಂಬುದಾಗಿ ಯೇಸುಸ್ವಾಮಿ ತಪ್ಪಿಸ್ಕೊಳ್ತಾರಾ, ಬರದೇ ಇದ್ಬಿಡ್ತಾರಾ ಅಂತ ಜನಗಳಲ್ಲಿ ಒಂದು ಆತಂಕ. ಆಯಿತಾ? ತಿರುಗಿ ಮುಂದೆ ನೋಡಿದ್ರೆ 57ನೇ ವಾಕ್ಯದಲ್ಲಿ, ಮಹಾಯಾಜಕರು ಪರಿಸಾಯರು ಆತನನ್ನು ಹಿಡಿಯಬೇಕೆಂಬುದಾಗಿ ಯೋಚಿಸಿ ಅವನಿರುವ ಸ್ಥಳವು ಯಾರಿಗಾದರೂ ತಿಳಿದರೆ ಅದು ನಮಗೆ ತಿಳಿಸಬೇಕೆಂಬುದಾಗಿ ಅಪ್ಪಣೆ ಕೊಟ್ಟಿದ್ದಾರೆ. ನೋಡ್ರಿ, ಏನೇನು ಪ್ರಸಂಗಗಳು ಈ ಪಸ್ಕ ಹಬ್ಬದಲ್ಲಿ ನಡೀತಾ ಇದೆ. ಯೇಸುವನ್ನು ನೋಡಲಿಕ್ಕೆ ಬಂಥ ಜನ, ಯೇಸುವನ್ನು ಹಿಡಿಬೇಕೆಂಬುದಾಗಿರುವಂಥ ಜನ, ಹೀಗೆ ಅನೇಕ ವಿಧವಾದಂಥ ಪರಿಸ್ಥಿತಿಗಳ ಆ ಒಂದು ಸಂದರ್ಭ ಈ ಪಸ್ಕ ಹಬ್ಬ. ಈ ಪಸ್ಕ ಹಬ್ಬ ಅಂದರೆ ಏನು? ವಿಮೋಚನಾಕಾಂಡ 12ನೇ ಅಧ್ಯಾಯದ 27ನೇ ವಾಕ್ಯ ನಮಗೆ ಉತ್ತರವನ್ನು ಕೊಡ್ತದೆ. ವಿಮೋಚನಾಕಾಂಡ ಪುಸ್ತಕ 12ನೇ ಅಧ್ಯಾಯ 27ನೇ ವಾಕ್ಯ ಏನು ಹೇಳ್ತದೆ? ಯೆಹೋವನು ಐಗುಪ್ತರನ್ನು ಸಂಹರಿಸಿದಾಗ ಐಗುಪ್ತ ದೇಶದ ಇಸ್ರಾಯೇಲರ ಮನೆಗಳಲ್ಲಿ ಪ್ರವೇಶಿಸದೆ ಮುಂದಕ್ಕೆ ದಾಟಿ ನಮ್ಮವರನ್ನು ಉಳಿಸಿದ್ದರಿಂದ ನಾವು ಯೆಹೋವನ ಪಸ್ಕ ಎಂಬ ಯಜ್ಞಾಚಾರವನ್ನು ನಡೆಸುವುದುಂಟು. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಸ್ರಾಯೇಲರು ತಮ್ಮ ಮನೆಗಳ ಮೇಲೆ ಆ ರಕ್ತವನ್ನು ಹಚ್ಚಿದರು. ಪಸ್ಕದ ಕುರಿಯನ್ನು ವಧಿಸಿ ಅದರ ರಕ್ತವನ್ನು ಬಟ್ಟೆಲಿ ಶೇಖರಿಸಿ ಹಿಸೋಪ್ ಗಿಡದ ಬರಲನ್ನು ತೆಗೆದುಕೊಂಡು ಅದರಲ್ಲಿ ಅದ್ದಿ ತಾವು ವಾಸ ಮಾಡುವಂಥ ಮನೆ ಮೇಲಿನ ಪಟ್ಟಿಗೂ ನಿಲುವು ಪಟ್ಟಿಗೂ ರಕ್ತವನ್ನು ಹಚ್ಚಿದರು. ಮಧ್ಯರಾತ್ರಿ ಸಂಹಾರಕ ದೂತನು ಬಂದ, ಎಲ್ಲೆಲ್ಲಿ ಈ ರಕ್ತ ಹಚ್ಚಿತ್ತು ಅಂಥ ಮನೆಗಳನ್ನು ಬಿಟ್ಟು ರಕ್ತ ಹಚ್ಚದೇ ಇರುವಂಥ ಮನೆಯಲ್ಲಿ ಸಂಹಾರ ಮಾಡಿ ಹೋದ. ಹೀಗೆ ಈ ಮನೆಯನ್ನು ಬಿಟ್ಟು ದಾಟಿ ಹೋದದಿಂದ ಅದಕ್ಕೆ ಪಸ್ಕ ಹಬ್ಬ ಅಥವಾ ಪಾಸ್ ಓವರ್ ಎಂಬುದಾಗಿ ಕರೆಯುವುದು ಉಂಟು. ಧರ್ಮೋಪದೇಶಕಾಂಡ 16ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಹುಳಿ ಇಲ್ಲದ ರೊಟ್ಟಿ ಹಬ್ಬ, ಇದೇ ಪಸ್ಕ ಹಬ್ಬನ ಆಚರಿಸುವಂಥದ್ದು ನಾವು ನೋಡ್ತೇವೆ. ಇಲ್ಲಿ ಮಹಾಯಾಜಕರಿಗೆ ಒಂದು ರೀತಿ ಭಯ, ಒಂದು ಕಡೆ ಆತಂಕ, ಇಷ್ಟೊಂದು ಜನ ಸಾಗರ ಬರ್ತಾ ಇದ್ದಾರಲ್ಲ ಅಂತಹ ಒಂದು ಸಂದರ್ಭ. ಯೋಹಾನ 12:9 ನೋಡುವಾಗ, ಯಹೂದ್ಯರ ಜನಸಮೂಹವು ಆತನು ಅಲ್ಲಿ ಇದ್ದಾನೆಂದು ತಿಳಿದು ಯೇಸುವನ್ನು ನೋಡುವುದಕ್ಕಾಗಿ ಮಾತ್ರವಲ್ಲದೆ ಆತನು ಸತ್ತವರಳಿಂದ ಎಬ್ಬಿಸಿದ ಲಾಜರನ್ನೂ ಸಹ ನೋಡಬೇಕೆಂಬುದಾಗಿ ಬಂದರು. ನೋಡು, ಒಂದು ಗುಂಪು ಜನ ಆಗ ತಾನೇ ಲಾಜರನ್ನ ಎಬ್ಬಿಸಿದ, ಪಸ್ಕ ಹಬ್ಬಕ್ಕೆ ಸ್ವಲ್ಪ ದಿವಸ ಮುಂಚೆ. ಈಗ ಸತ್ತು ಹೋದಂಥ ಲಾಜರನ್ನ ನೋಡ್ಬೋದು, ಎಬ್ಬಿಸಂಥ ಯೇಸುವನ್ನು ನೋಡ್ಬೋದು. ಆ ಒಂದು ಕುತೂಹಲ ಕೆಲವು ಜನಗಳಿಗೆ. ಒಂದು ಗುಂಪು ಆ ರೀತಿ ಬಂದಿದ್ದಾರೆ. ಇನ್ನೊಂದು ಗುಂಪು 10ನೇ ಅಧ್ಯಾಯದಲ್ಲಿ ಮಹಾಯಾಜಕರು ಲಾಜರನ್ನ ಕೊಲ್ಲಬೇಕೆಂದು ಆಲೋಚಿಸಿದರು. ಯಾಕೆ? ಈ ಲಾಜರ ಇದ್ದರೆ ಸಾಕ್ಷಿ, ಸತ್ತವನೊಬ್ಬ ಎದ್ದು ಬಂದುಬಿಟ್ಟ, ಸಾಕ್ಷಿ ಆಗಿಬಿಡ್ತಾನಲ್ಲ, ಅದಕ್ಕೆ ಲಾಜರನ್ನೇ ಸಾಯಿಸಿಬಿಟ್ರೆ, ಸಾಕ್ಷಿ ಇಲ್ದಂಗೆ ಮಾಡಿಬಿಟ್ರೆ. ಆ ರೀತಿಯಾದ ಯೋಚನೆ, ಎಂಥ ದುಷ್ಟ ಆಲೋಚನೆ ನೋಡ್ರಿ ಮಹಾಯಾಜಕರಿಗೆ. 11ನೇ ವಾಕ್ಯದಲ್ಲಿ, ಯಾಕೆಂದರೆ ಅವನ ದೆಸೆಯಿಂದ ಯಹೂದ್ಯರಲ್ಲಿ ಅನೇಕರು ಹೋಗಿ ಯೇಸುವನ್ನು ನಂಬುವರಾದರು. ಇದೇ ಮುಖ್ಯವಾದಂಥ ಅಲ್ಲಿರುವಂಥ ರಹಸ್ಯ. ಈ ಲಾಜರನ ಮುಖಾಂತರವಾಗಿ ಯಹೂದ್ಯರು ಎಲ್ಲಿ ಯೇಸುವನ್ನು ನಂಬಿಬಿಡ್ತಾರೋ, ಯಾಕಂದರೆ ಸತ್ತು ಹೋಗಿದ್ದಂಥವನನ್ನು ಎಬ್ಬಿಸ್ಬಿಟ್ನಲ್ಲ, ಇದು ಇವ್ರಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಈ ಲಾಜರನನ್ನು ಕೊಂದು ಬಿಡಬೇಕೆಂಬುದಾಗಿ ಎಂಥ ದುಷ್ಟ ಆಲೋಚನೆ ಮಾಡ್ಕೊಂಡು ಬಂದ. ನೋಡಿರಿ, ಬಂದಿದ್ದರಲ್ಲಿ 3 ವಿಧವಾದ ಜನ. ಯೇಸುವನ್ನು ಪ್ರೀತಿಸಿ ಅವನನ್ನು ನೋಡಬೇಕೆಂಬುದಾಗಿ ಬಂದಂಥ ಜನ, ಕೆಲವರು ಯಾತ್ರಿಕರು, ಮೂರನೇದಾಗಿ ಅಧಿಕಾರಿಗಳು. ಈ ದಿವಸವೂ ಸಹ ಇಂಥ 3 ವಿಧವಾದಂಥ ಜನ ನಮ್ಮ ಮಧ್ಯದಲ್ಲಿರ್ತಾರೆ. ನಿಜವಾಗಿ ವಾಕ್ಯವನ್ನು ಪ್ರೀತಿಸಿ ಬರುವಂಥ ಜನರು ಒಂದು ಜನ, ಹಬ್ಬವನ್ನು ಆಚರಿಸಲಿಕ್ಕೋಸ್ಕರ ಬರುವಂಥ ಇನ್ನೊಂದು ಜನ, ಕುತೂಹಲವನ್ನು ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಬರುವಂಥ ಜನ, ಯೇಸುವನ್ನು ಕೊಲ್ಲಲಿಕ್ಕೆ ಬರುವಂಥ ಜನ. ಈಗಲೇ ಯೇಸುವನ್ನು ಕೊಲ್ಲೋದು ಅಂತ ನೀವು ಅಂತೀರಾ? ವಾಕ್ಯವನ್ನು ಕೇಳಿ ಅದರಂತೆ ನಡೆಯದೇ ಇರುವವರೇ ವಾಕ್ಯವನ್ನು ಕೊಲ್ಲುವಂಥವ್ರು, ಅಂದರೆ ಯೇಸುವನ್ನು ಕೊಲ್ಲುವಂಥವ್ರು. ವಾಕ್ಯವನ್ನು ಕೇಳಿ ಅದರಂತೆ ನಾವು ನಡೆದಿದ್ದರೆ ಆ ವಾಕ್ಯ ನಮ್ಮಲ್ಲಿ ಬಿತ್ತಲ್ಪಟ್ಟಿದ್ದಕ್ಕೆ ಏನು ಪ್ರಯೋಜನ? ಆ ವಾಕ್ಯ ನಾಶವಾಗಿ ಹೋಗ್ತದೆ. ಆ ವಾಕ್ಯವನ್ನು ನಾವು ನಾಶ ಮಾಡಿದಂತೆ, ಆ ವಾಕ್ಯವನ್ನು ಕೊಂದಂತೆ, ವಾಕ್ಯವನ್ನು ಕೇಳಿದರಂತೆ ನಡೆಯದೆ ಹೋದರೆ ಸರಿ. ಈಗ ಯೋಹಾನ 12:12 ಬಂದೋಣ. ಮರು ದಿವಸ ಜಾತ್ರೆಗೆ ಬಂದಿದ್ದ ಜನಸಮೂಹವು ಯೇಸು ಯೆರೂಸಲೇಮಿಗೆ ಬರುತ್ತಾನೆಂದು ಕೇಳಿ ಖರ್ಜೂರದ ಗರಿಗಳನ್ನು ತೆಕ್ಕೊಂಡು ಆತನನ್ನು ಎದುರುಗೊಳ್ಳುವುದಕ್ಕೆ ಹೊರಗೆ ಬಂದರು ಎಂಬುದಾಗಿ ದೇವರ ಕೇಳ್ತದೆ. ಖರ್ಜೂರದ ಗರಿಗಳನ್ನು ತೆಗೆದುಕೊಂಡು ಬಂದರು. ಆಗಿನ ದೇಶದಲ್ಲಿ, ಆಗಿನ ಕಾಲದಲ್ಲಿ ಆ ಖರ್ಜೂರ ಎಲ್ಲ ಕಡೆ ಬೆಳೆದಿಂದ ಅವರು ಖರ್ಜೂರ ಗರಿ ತೊಗೊಂಬಂದರು. ನಮ್ಮ ದೇಶದಲ್ಲಿ ಅದು ಖರ್ಜೂರ ಬಹಳ ವಿರಳ. ಹಾಗಾಗಿ ನಾವೇನು ಮಾಡ್ತೇವೆ, ತೆಂಗಿನ ಗರಿಯನ್ನು ಹಿಡಿದುಕೊಂಡು ಬರ್ತೇವೆ.
ಅದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. 13ನೇ ವಾಕ್ಯದಲ್ಲಿ ಹೇಳ್ತದೆ, ಅವರು ಹೊರಗೆ ಬಂದು ಜಯ, ಮೂಲ ಭಾಷೆಯಲ್ಲಿ ಹೊಸನ್ನ ಅಂದರೆ ಪ್ರಸನ್ನನಾಗು ಅಥವಾ ಈಗಲೇ ರಕ್ಷಿಸು ಎಂಬ ಅರ್ಥ ಬರ್ತದೆ. ಹೊಸನ್ನ ಅಥವಾ ಪ್ರಸನ್ನಾಗು, ಕರ್ತನ ಹೆಸರಲ್ಲಿ ಬರುವವನಿಗೆ ಆಶೀರ್ವಾದ, ಇಸ್ರಾಯೇಲ್ನ ಅರಸನಿಗೆ ಆಶೀರ್ವಾದ ಎಂದು ಆರ್ಭಟಿಸಿದರು. ಬಂದ ಇಂಥ ಹಿನ್ನೆಲೆ ಏನು? ಆಗಾಗಲೇ ಯೇಸು ಸ್ವಾಮಿ ಏನು ಮಾಡಿದ್ದಾರೆ? ಮತ್ತಾಯನ ವರ್ತಮಾನಕ್ಕೆ ಬಂದರೆ 21ನೇ ಅಧ್ಯಾಯ ತೆಗಿರಿ, ಒಂದು ನಿಮಿಷ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸಿ ನೋಡೋಣ. ಬರೋದಕ್ಕೆ ಮುಂಚೆ ಏನಾಯಿತು? ಅವರು ಯೆರೂಸಲೇಮಿಗೆ ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದ ಬಳಿ ಇರುವ ಬೇತ್ಫಗೆಗೆ ಬಂದಾಗ ಯೇಸು ಇಬ್ಬರು ಶಿಷ್ಯನ ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ, ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು ಅದರ ಕೂಡ ಇರುವ ಮರಿಯನ್ನು ಕಾಣುವಿರಿ, ಅವುಗಳನ್ನು ಬಿಚ್ಚಿ ನನ್ನ ಹತ್ರ ಹಿಡ್ಕೊಂಡು ಬನ್ನಿರಿ. ಮತ್ತಾಯ ಮಾತ್ರ ಬರೀತಾನೆ ಇದನ್ನು, ಏನು? ಕತ್ತೆ ಮತ್ತು ಮರಿ, ಇದ್ರ ವಿಷಯ ಬರೆಯೋದು ಮತ್ತಾಯ ಮಾತ್ರ. ಕಟ್ಟಿರುವ ಕತ್ತೆ ಮತ್ತು ಮರಿ ಇದನ್ನು ಬಿಚ್ಚಿಕೊಂಡು ಬನ್ನಿರಿ. ಇದು ಒಂದು ಹಬ್ಬದ ರೀತಿಯಲ್ಲಿ ಅವರು ಆಚರಣೆ ಮಾಡ್ತಾಯಿದ್ರು. 118ನೇ ದಾವೀದನ ಕೀರ್ತನೆ ನೀವು ತೆಗೆದು ಓದಿದ್ರೆ ಅದರಲ್ಲಿ 25-26 ವಾಕ್ಯ ಇದನ್ನು ಕುರಿತು ಮಾತಾಡ್ತದೆ. 118ನೇ ದಾವೀದನ ಕೀರ್ತನೆ 25-26 ಹೇಳ್ತದೆ, ಯೆಹೋವನೇ ದಯವಿಟ್ಟು ರಕ್ಷಿಸು, ಯೆಹೋವನೇ ದಯವಿಟ್ಟು ಸಾಫಲ್ಯವನ್ನು ಕೊಡು ಎಂಬುದಾಗಿ. ಇಲ್ಲಿ ಅವರು ಕೂಗಿದ್ದದೆ, ನಮ್ಮನ್ನು ರಕ್ಷಿಸು, ಈಗಲೇ ರಕ್ಷಿಸು, ಈ ದಬ್ಬಾಳಿಕೆ ಸಾಕು, ಈ ಸಾಮ್ರಾಜ್ಯ ನಮಗಿರುವಂಥ ಹಿಂಸೆ ಸಾಕು, ನಮ್ಮನ್ನು ರಕ್ಷಿಸು, ದೇವರೇ ನಮ್ಮನ್ನು ರಕ್ಷಿಸು ಎಂಬುದಾಗಿ ಕೂಗ್ತಾ ಇದ್ದಾರೆ. ಈಗ ಮತ್ತಾಯ 21:3 ನೋಡಿದ್ರೆ, ಯಾವನಾದರೂ ನಿಮಗೆ ಏನಾದರೂ ಹೇಳಿದರೆ ಸ್ವಾಮಿಯವರಿಗೆ ಬೇಕಾಗಿವೆ ಅನ್ನಿರಿ, ಕೂಡಲೇ ಅವುಗಳನ್ನು ಬಿಟ್ಟು ಕೊಡುವನು. ಈ ದಿವಸ ನಾವು ಕಟ್ಟಲ್ಪಟ್ಟಿದ್ದೇ ಆದರೆ ಸ್ವಾಮಿ ಹೇಳ್ತಾನೆ, ಅದು ಸ್ವಾಮಿಗೆ ಬೇಕಾಗಿದೆ. ಈ ದಿವಸ ನೀನು ಬಂಧನದಲ್ಲಿರುವುದಾದರೆ, ನಿಮ್ಮ ಕುಟುಂಬದ ಮಕ್ಕಳು ಬಂಧನದಲ್ಲಿರುವುದಾದರೆ, ಅಥವಾ ನಿಮ್ಮ ಇಡೀ ಕುಟುಂಬ ಬಂಧನದಲ್ಲಿರುವುದಾದರೆ, ಸ್ವಾಮಿ ಬಂದು ಹೇಳ್ತಾನೆ ನಿಮ್ಮ ಮನೆಗೆ, ಆ ಬಂಧನದಲ್ಲಿರುವಂಥ ಬಿಚ್ಚಿರಿ. ಯಾಕೆಂದರೆ ಅದು ಸ್ವಾಮಿಗೆ ಬೇಕು. ಯಾವನಾದರೂ ಕೇಳಿದರೆ ಅದು ಸ್ವಾಮಿಗೆ ಬೇಕು ಎಂಬುದಾಗಿ ಹೇಳ್ರಿ ಎಂಬುದಾಗಿ. ಏನಾಯಿತು ಮುಂದೆ? ಯೇಸು ಕ್ರಿಸ್ತು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂಬುದಾಗಿ ನಮಗೆ ಬಿಡುಗಡೆ ಮಾಡಿದ್ರೆ ಎಂಬುದಾಗಿ ಗಲಾತ್ಯ 5:1 ನಾವು ಓದ್ತೇವೆ. ಹಾಗಾಗಿ ಯೇಸು ಕ್ರಿಸ್ತನು ಬಂದದ್ದೇ ನಮ್ಮನ್ನು ಬಿಡಿಸುವುದಕ್ಕೋಸ್ಕರ, ಪಾಪದ ಬಂಧದಿಂದ ನಮ್ಮನ್ನು ಬಿಡಿಸೋದಕ್ಕೋಸ್ಕರ. ಲೋಕದ ಪಾಪವನ್ನು ಹೊತ್ತು ಕತ್ತೆಗಳಾಗಿ ನಾವು ಬದುಕಿದ್ದು ಸಾಕು. ಈ ನೋಡ್ರಿ, ಕತ್ತೆ ಯೇಸು ಸ್ವಾಮಿಯನ್ನು ಹೊರುವಂಥದ್ದಾಗಿರ್ತದೆ. ಈಗ ಲೋಕದ ಪಾಪವನ್ನು ಹೊತ್ತುಕೊಂಡು ನಾವು ಕತ್ತೆಗಳಾಗಿ ಸೈತಾನನ ಬಂಧನದಲ್ಲಿ ಇದುವರೆಗೂ ಜೀವಿಸಿದ್ದು ಸಾಕು. ಯೇಸು ಈ ದಿವಸ ಈ ಬಂಧನದಿಂದ ಬಿಡುಗಡೆ ಮಾಡಲಿಕ್ಕೆ ಬಂದಿದ್ದಾನೆ. ಮತ್ತಾಯ 21:4 ನಾವು ಓದುವಾಗ, ಒಬ್ಬ ಪ್ರವಾದಿ ಮುಖಾಂತರವಾಗಿ ಹೇಳಿದ ಮಾತು ನೆರವೇರಿತು. ಆ ಮಾತು ಏನೆಂದರೆ, ಚಿಯೋನ್ ನಗರಿಗೆ ನೋಡು, ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ. ಈಗಾಗಲೇ ಅದನ್ನು ನಾವು ಓದಿದ್ವಿ. ಜಕರ್ಯ 9:9, ಯೆಶಾಯ 62:11. ಈ ಪ್ರವಾದನೆಗಳು ನೆರವೇರ್ತದೆ. ಆತನು ಯಾರು? ಆತನು ಅರಸನು, ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನು, ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ. ಯಾಕೆ ಪ್ರಾಯದ ಕತ್ತೆ ಮರಿ? ಇದೊಂದು ಪ್ರವಾದನೆ ಮಾತ್ರ ಅಲ್ಲ, ದೇವರು ಹೇಳ್ತಾನೆ ಪ್ರಾಯದ ಕತ್ತೆ ಮರಿ. ಯಾಕೆ ಪ್ರಾಯದ ಕತ್ತೆ ಮರಿ? ಪ್ರಸಂಗ 12:1 ಏನು ಹೇಳ್ತದೆ? ಯವನಾವಸ್ಥೆಯಲ್ಲಿ ನನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ನೋಡಿರಿ, ನಾವು ಯವನಾವಸ್ಥೆಯಲ್ಲಿ ಚಿಕ್ಕವರಿರುವಾಗಲೇ ಸ್ವಾಮಿಯನ್ನು ಕಂಡುಕೊಳ್ಬೇಕು, ಪ್ರಾಯ ಮೀರಿದ ನಂತರ ಅಲ್ಲ. ಆ ಪ್ರಾಯದ ಕತ್ತೆ ಮರಿ ನಮಗೆ ಸೂಚನೆ ಕೊಡ್ತದೆ, ನಾನು ಯೇಸು ಸ್ವಾಮಿಯನ್ನು ಚಿಕ್ಕ ಪ್ರಾಯದಲ್ಲೇ ಹೊತ್ತುಕೊಂಡೆ, ನೀನು ಈ ದಿವಸ ಹೊರಲಿಕ್ಕೆ ಸಿದ್ಧವಾಗಿದ್ದೀಯಾ? ಆ ದಿವಸ ಆ ತಾಯಿಗೆ ಎಷ್ಟು ಸಂತೋಷ ಆಗಿರುತ್ತೆ ನೋಡ್ರಿ. ಕತ್ತೆ ಮರಿ ಮತ್ತು ಅದರ ತಾಯಿ, ಆ ಕತ್ತೆ ಇದೆಯಲ್ಲ ಮರಿಯ ತಾಯಿ, ಆ ತಾಯಿಗೆ ತುಂಬ ಸಂತೋಷ ಆಗಿರುತ್ತೆ, ಎಷ್ಟು ಆನಂದ. ಇದುವರೆಗೆ ಬಂಧನದಲ್ಲಿದ್ದೆ ನಾನು ಮತ್ತು ನನ್ನ ಈ ಒಂದು ಮರಿ, ಈ ದಿವಸ ಈ ಭಾರದ ನಮಗೆ ಬಿಡುಗಡೆ ಆಯಿತು. ಈ ದಿವಸ ನನ್ನ ಮಗ ಯೇಸುವನ್ನು ಹೊರ್ತಿದ್ದಾನೆ. ತಾಯಿಗೊಂದೇ ಖುಷಿ, ಒಂದೇ ಸಂತೋಷ, ಒಂದೇ ಆನಂದ. ಇಂದು ನಮ್ಮ ಯೌವನಸ್ಥರು ಯಾರನ್ನು ಹೊರ್ತಿದ್ದಾರೆ? ಇದು ನಮ್ಮನ್ನು ಕೇಳುವಂಥ ಒಂದು ಪ್ರಶ್ನೆ. ನೀನು ಯಾರನ್ನು ಹೊರ್ತಾ ಇದೆಯಾ? ನಿನ್ನ ಆಸ್ತಿ ಹೊರ್ತಾ ಇದೆಯಾ? ನಿನ್ನ ಸಂಕಟ ಹೊರ್ತಾ ಇದೆಯಾ? ಲೋಕದ ಸುಖ ಭೋಗಗಳನ್ನು ನೀನು ಹೊರ್ತಾ ಇದೆಯಾ? ಯಾವುದನ್ನು ಹೊತ್ತುಕೊಂಡು ಹೋಗ್ತಾ ಇದೆಯಾ ನೀನು? ಏನು ಹೊರ್ತಾ ಇದ್ದಿ? ಇವತ್ತು ತಂದೆ ತಾಯಿಗಳಿಗೆ ಅದೇ ಚಿಂತೆ, ನನ್ನ ಮಗ ಏನು ಹೊರ್ತಿದ್ದಾನೆ? ಯೇಸು ಸ್ವಾಮಿಯನ್ನು ಈ ವಯಸ್ಸಲ್ಲಿ ಹೊರಬೇಕಾದಂಥವ್ರು ನಾವು ಅನೇಕ ಭಾರಗಳನ್ನು, ಪಾಪ ಭಾರವನ್ನು ಹೊತ್ತು ಸೈತಾನ್ನ
ಬಂಧನಕ್ಕೊಳಗಾಗಿ ಕತ್ತೆಗಳಂತೆ ಅವನಿಗೆ ದುಡಿತಲೇ ಇದ್ದೇವೆ. ಈ ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡೋದು ಯಾರು? ಅದಕ್ಕೆ ದೇವರು ಕೇಳಿದೆ, ಚೀಯೋನ್ ನಗರಿಯೇ ಹೆದರಬೇಡ. ಯೋಹಾನ ಸ್ವರ್ತಮಾನ 12ನೇ ಅಧ್ಯಾಯ 15ನೇ ವಾಕ್ಯ. ಚೀಯೋನ್ ನಗರಿಯೇ ಹೆದರಬೇಡ, ಇಗೋ ನಿನ್ನ ಅರಸನು ಕತ್ತೆಯ ಮರಿ ಮೇಲೆ ಕೂತ್ಕೊಂಡು ಬರ್ತಾನೆ ಎಂಬ ಶಾಸ್ತ್ರದ ಮಾತು ನೆರವೇರಿತು. ಇವತ್ತು ಹೆದರುವಂಥ ಅವಶ್ಯಕತೆ ಇಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಂದೆ ತಾಯಿಗೆ ಹೇಳ್ತಾನೆ, ನೀವು ಹೆದರಬೇಡ್ರಿ, ನಿಮ್ಮ ಮಕ್ಕಳ ವಿಷಯದಲ್ಲಿ ನೀವು ಹೆದರಬೇಡ್ರಿ, ಸಂತೋಷ ಪಡ್ರಿ. ಯೇಸು ಇವತ್ತು ನಿಮ್ಮ ಮಕ್ಕಳನ್ನು ಬಿಡಿಸಲಿಕ್ಕೆ ಬಂದಿದ್ದಾನೆ. ನಿಮ್ಮ ಕುಟುಂಬದ ಸಮಸ್ಯೆಗಳಿಂದ ಅನೇಕ ವರ್ಷಗಳಿಂದ ನೀವು ಬಂಧಿತರಾಗಿದ್ದರೆ, ಅಥವಾ ನಿಮ್ಮ ಮಕ್ಕಳು, ಯವನಸ್ಥ ಮಕ್ಕಳು ಸೈತಾನ್ನ ಬಂಧನಕ್ಕೆ ಒಳಗಾಗಿ ಸೈತಾನ್ನೇ ಹೊತ್ತುಕೊಂಡು ಅಲೀತಾ ಇರುವುದಾದರೆ, ಆತನ ಬಂಧನದಲ್ಲಿ ಕಟ್ಟಲ್ಪಟ್ಟಿರುವುದಾದರೆ, ಈ ದಿವಸ ಸ್ವಾಮಿ ಹೇಳ್ತಾನೆ, ನಾನು ಆ ಮಕ್ಕಳನ್ನು ಬಿಡಿಸಲಿಕ್ಕೆ ಬಂದಿದ್ದೇನೆ. ಯಾರಾದರೂ ಕೇಳಿದರೆ ಅದು ಸ್ವಾಮಿಯವರಿಗೆ ಬೇಕೆಂಬುದಾಗಿ ಹೇಳ್ರಿ. ಇದುವರೆಗೂ ಸೈತಾನ ಸೇವೆ ಮಾಡಿದ್ದು ಸಾಕು, ಇನ್ನು ಮೇಲೆ ಅದು ಸ್ವಾಮಿಗೆ ಬೇಕೆಂಬುದಾಗಿ ಹೇಳ್ರಿ. ಯಾಕಂದರೆ ಸಮಾಧಾನದ ಪ್ರಭು ಆಗಮಿಸಿದ್ದಾನೆ. ಒಬ್ಬ ರಾಜಕೀಯ ಮೆಸ್ಸಿಯ ಅಲ್ಲ, ನೀವು ಕಳ್ಕೊಂಡಂಥ ರಾಜ್ಯತ್ವವನ್ನು, ನೀವು ಕಳ್ಕೊಂಡಂಥ ನ್ಯಾಯವನ್ನು, ನೀವು ಕಳ್ಕೊಂಡಂಥ ರಕ್ಷಣೆಯನ್ನು, ನೀವು ಕಳ್ಕೊಂಡಂಥ ಸಮಾಧಾನವನ್ನು ಕೊಡಲಿಕ್ಕೆ ಆತನು ಬರ್ತಾನೆ. ಆತನ ಹೆಸರೇ ಸಮಾಧಾನ ಪ್ರಭು. ಆತನ ಸಮಾಧಾನವನ್ನು ಕೊಂಡು ತರ್ತಾನೆ. ಹಾಗಾದರೆ ಈ ದಿವಸ ನಾವಾಗಲಿ, ನಮ್ಮ ಮಕ್ಕಳಾಗಲಿ, ನಮ್ಮ ಕುಟುಂಬದಲ್ಲಿ ಯಾರೇ ಸದಸ್ಯರಾಗಲಿ ಪಾಪದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ, ಪಾಪೆಂಬ ಭಾರವನ್ನು ಹೊರುತ್ತಾ ಇರುವುದಾದರೆ, ಸೈತಾನ ನಮ್ಮನ್ನು ಅನೇಕ ದುಶ್ಚಟಗಳಿಗೆ ಬಲಿಯಾಗಿಸಿ ನಮ್ಮನ್ನು ಬಂಧಿಸಿಟ್ಟಿರುವುದಾದರೆ, ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಒಬ್ಬನಿದ್ದಾನೆ. ತಂದೆಯಾದ ದೇವರು ನಮ್ಮೆಲ್ಲರೂ ನೋಡಿ ಬಹಳಷ್ಟು ದುಃಖ ಪಡ್ತಾನೆ. ಅಯ್ಯೋ, ಇವರನ್ನ ಈ ಪಾಪದ ಬಂಧನ ಬಿಡಿಸುವುದಕ್ಕೆ ಏನು ಮಾಡಲಿ? ಆದ್ದರಿಂದ ಆತನು ತನ್ನ ಒಬ್ಬನೇ ಮಗನನ್ನು ಕೊಟ್ಟ. ಯಾಕೆ ಗೊತ್ತಾ? ಆತನ ಲೋಕವನ್ನು ತುಂಬ ಪ್ರೀತಿ ಮಾಡ್ತಾನೆ, ಪಾಪಿಗಳಾದ ನಮ್ಮನ್ನು ಪ್ರೀತಿ ಮಾಡ್ತಾನೆ. ದೇವರು ಕೇಳ್ತಾರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ನಮ್ಮ ಕನ್ನಡ ಕೀರ್ತನೆ ಸಂಗ್ರಹದಲ್ಲಿ ಒಂದು ಅದ್ಭುತವಾದಂಥ ಕೀರ್ತನೆ ಈ ಮಗನ ವಿಷಯದಲ್ಲಿ ಬರೆಸಲ್ಪಟ್ಟಿದೆ. ಚಟಗಳಿಂದ ಬಿಡುಗಡೆ ಆಗಬೇಕೆಂಬುದಾಗಿ ಬಯಸುವಂಥವರೆಲ್ಲರೂ ಸಹ ಈ ಒಂದು ಗೀತೆಯನ್ನು ಕೇಳುವಾಗ ತಮ್ಮ ದುಶ್ಚಟಗಳನ್ನು ಬಿಟ್ಟು ಆ ಮಗನನ್ನು ಹಿಡಿದುಕೊಳ್ಳುವುದಾದರೆ ಖಂಡಿತವಾಗಿ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ. 103ನೆಯ ಜ್ಞಾನಕೀರ್ತನೆ 3ನೇ ಚರಣ ನಿಮಗೋಸ್ಕರ ನಾನು ಹಾಡ್ತೇನೆ. ನಿನ್ನ ಮಗನು ತಾನೇ ರಕ್ಷಿಸ ಬಂದ ನನ್ನ ವಿಮೋಚಕನೇ, ರಕ್ಷಿಸ ಬಂದ ನನ್ನ ವಿಮೋಚಕನೇ. ಇನ್ನೂ ದುರ್ಮಾರ್ಗಗಳನ್ನು ಬಿಟ್ಟು ಬಿಡದೆ, ಇನ್ನೂ ದುರ್ಮಾರ್ಗಗಳನ್ನು ಬಿಟ್ಟು ಬಿಡದೆ, ಸನ್ನೂತನನ್ನು ನಂಬಿ ಧನ್ಯನಾಗಲೊಲ್ಲದೆ, ಸನ್ನೂತನನ್ನು ನಂಬಿ ಧನ್ಯನಾಗಲೊಲ್ಲದೆ, ನಾಶವಾಗುವುದೇಕೋ ಓ ಮಾನವ, ನಾಶವಾಗುವುದೇಕೋ. ಓ ಸ್ವಾಮಿಗೆ ನಾವು ನಾಶವಾಗೋದ್ರಲ್ಲಿ ಎಳ್ಳಷ್ಟು ಇಷ್ಟ ಇಲ್ಲ. ನಾವು ಬಂಧನದಲ್ಲಿರುವುದು ಆತನಿಗೆ ಎಳ್ಳಷ್ಟು ಇಷ್ಟ ಇಲ್ಲ. ನಾವು ಭಾರವನ್ನು ಹೊರುವಂಥದ್ದು ಆತನಿಗೆ ಎಳ್ಳಷ್ಟು ಇಷ್ಟ ಇಲ್ಲ. ಲೂಕನ ಸುವರ್ತಮಾನದಲ್ಲಿ ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ, 19ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ, ಅದನ್ನು ಯೇಸುವಿನ ಬಳಿಗೆ ತಂದು ತಮ್ಮ ಬಟ್ಟೆಗಳನ್ನು ಆ ಕತ್ತೆಯ ಮರಿ ಮೇಲೆ ಹಾಕಿ ಯೇಸುವನ್ನು ಕೂಡ್ರಿಸಿದರು. ಅದುವರೆಗೂ ಕತ್ತೆ, ಈಗ ತಾನು ನಾವು ಹಾಡಿದೈತೆ, ಬರೀ ದುಶ್ಚಟಗಳು ಪಾಪಗಳು ಎಂಬ ಕೊಳೆ ಮೂಟೆಯನ್ನು ಹೊತ್ತುಕೊಂಡೇ ಹೋಗ್ತಾಯಿತ್ತು. ಕತ್ತೆಗಳೇನು ಮಾಡ್ತದೆ? ಹಳೆ ಬಟ್ಟೆ ಹೊರ್ತದೆ ಅಲ್ವಾ? ನಾವು ಯಾವುದನ್ನು ಒಳ್ಳೆಯದೆಂದಾಗ ಅಂದ್ಕೊಂಡಿರ್ತೋ ಅದೆಲ್ಲ ದೇವರ ದೃಷ್ಟಿಲೇನಂತೆ ಪಾಪದ ಮೂಟೆಗಳು. ಆ ಪಾಪದ ಮೂಟೆಯನ್ನು ಹೊತ್ತು ಇರುವಂಥ ಸಂದರ್ಭದಲ್ಲಿ ಸ್ವಾಮಿ ಬಂದು ಬಿಡುಗಡೆ ಮಾಡಿ ದೇವರಾಗಿ ಹೇಳ್ತೀನಿ ನೋಡ್ರಿ, ಯೇಸುವಿನ ಬಳಿಗೆ ಅದನ್ನು ತಂದಾಗ ಅವರು ತಮ್ಮ ಬಟ್ಟೆಗಳನ್ನು ಆ ಕತ್ತೆಯ ಮರಿ ಮೇಲೆ ಹಾಕಿ ಯೇಸುವನ್ನು ಕೂಡಿಸಿದರು. ಒಂದು ದೊಡ್ಡ ಗೌರವ. ಇದುವರೆಗೂ ಕೊಳೆ ಬಟ್ಟೆ ಇತ್ತು ಆ ಕತ್ತೆ ಮೇಲೆ. ಇವತ್ತು ಬಂದಂಥ ಜನ ತಮ್ಮ ಬಟ್ಟೆಗಳನ್ನು ಆ ಕತ್ತೆ ಮೇಲೆ ಹಾಕಿ ಯೇಸುವನ್ನು ಕೂಡಿಸ್ತಾರೆ. ಅದು ಮಾತ್ರ ಅಲ್ಲ,
ಆತನು ಹೋಗುತ್ತಿರುವಾಗ ಅವರು ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಕತ್ತೆ ಮೇಲೂ ಬಟ್ಟೆ, ಕತ್ತೆ ಕೆಳಗೂ ಬಟ್ಟೆ. ಇದುವರೆಗೂ ಕೊಳಕು ಬಟ್ಟೆ ಹೊರ್ತಾಯಿತ್ತು. ಇದುವರೆಗೂ ಪಾಪದ ಬಟ್ಟೆ, ಪಾಪದ ಮೂಟೆ ಹೊತ್ತು ಹೊತ್ತು ಸಾಕಾಗಿದ್ದೀರಾ? ಸ್ವಾಮಿ ಹೇಳ್ತಾನೆ, ಈ ದಿವಸ ನಾನು ನಿನ್ನನ್ನು ಬಿಡುಗಡೆ ಮಾಡೋದು ಮಾತ್ರ ಅಲ್ಲ, ನಿನಗೆ ಘನವನ್ನು ಮಾಡ್ತೇನೆ. ನಾನು ನಿನ್ನ ಮೇಲೆ ಕೂರ್ತೇನೆ. ನಾನು ನಿನ್ನ ಯವನಸ್ಥ ಮಕ್ಕಳ ಮೇಲೆ ಕೂತ್ಕೊಂಡು ನಾನು ಅವ್ರನ್ನ ನಾನು ಹತೋಟಿಯಲ್ಲಿ ಇಟ್ಟುಕೊಳ್ತೇನೆ. ನಮ್ಮ ಮಕ್ಕಳು ಕೆಟ್ಟೋಗಿದ್ದಾರೆ ಎಂದಾಗ ಅನೇಕರು ಯೋಚನೆ ಮಾಡ್ತಿರ್ಬೋದು. ನಮ್ಮ ಮಕ್ಕಳನ್ನು ಸೈತಾನ ಸವಾರಿ ಮಾಡ್ತಿದ್ದಾನೆ ಎಂದಾಗ ಅನೇಕರು ಯೋಚಿಸ್ಬೋದು. ಇದು ಸಖತ್ತರು ಬಿಡುಗಡೆ ಮಾಡೋದಕ್ಕೋಸ್ಕರವೇ ಬರ್ತಾನೆ. ತಂದೆ ತಾಯಿಗೆ ಎಂಥ ಒಂದು ದೊಡ್ಡ ಸಂತೋಷ ನೋಡ್ರಿ. ಆ ಕತ್ತೆ ತಾಯಿಗೆ ಎಷ್ಟು ಸಂತೋಷ ಆಗಿರ್ತದೆ. ಅಯ್ಯೋ, ನನ್ನ ಮಗನ ಮೇಲೆ ಬಟ್ಟೆ ಹಾಕ್ತಿದ್ದಾರೆ, ಮಗನ ಕಾಲ ಕೆಳಗೆ ಬಟ್ಟೆ ಹಾಕ್ತಾ ಇದ್ದಾರೆ, ಯೇಸು ಸ್ವಾಮಿ ಅದರ ಮೇಲೆ ಸವಾರಿ ಮಾಡ್ತಾಯಿದ್ದಾರೆ. ಎಂಥ ಒಂದು ದೊಡ್ಡ ಸಂತೋಷ. ಯೇಸುವನ್ನು ನನ್ನ ಮಗ ಹೊರ್ತಿದ್ದಾನೆ. ಈ ದಿವಸ ಯೇಸುವನ್ನು ನಿಮ್ಮ ಮನೆ ಮಕ್ಕಳು ಹೊರುವುದಾರೆ. ಎಂಥ ದೊಡ್ಡ ಸೌಭಾಗ್ಯ. ಅಂಥ ಒಂದು ದೊಡ್ಡ ಸೌಭಾಗ್ಯ ಪಾತ್ರರಾಗಬೇಕಾದ್ರೆ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಬೇಕು. ಯವನಸ್ಥರೇ, ಹೆದರಬೇಡ್ರಿ. ಸೈತನ್ನ ಹೊರೆ ಹೊತ್ತದ್ದು ಸಾಕು. ಈ ದಿವಸ ಯೇಸು ನಿಮ್ಮ ಒಡೆಯ, ಯೇಸು ನಿಮ್ಮ ರಾಜ. ಈ ದಿವಸ ಒಂದು ಸುಸಮಯ ಕರ್ತನನ್ನು ಹೊರುವಂಥದ್ದಕ್ಕೆ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡುವುದಾದರೆ ಈ ದಿವಸವೂ ಸಹ ಆತನು ಬಂದು ನಮ್ಮ ಮೇಲೆ ಕುಳಿತುಕೊಳ್ತಾನೆ, ನಮ್ಮ ಮೇಲೆ ಆಧಿಪತ್ಯವನ್ನು ವಹಿಸ್ಕೊಳ್ತಾನೆ, ನಮ್ಮ ರಾಜನಾಗಿ ಬರ್ತಾನೆ. ಆ ದಿವಸ ಯೆರೂಸಲೇಮ್ ಆತಂಕದಲ್ಲಿತ್ತು, ಕಳವಳದಲ್ಲಿತ್ತು, ಗೊಂದಲದಲ್ಲಿತ್ತು. ಯೇಸು ಸ್ವಾಮಿ ಆ ಪರಿಸ್ಥಿತಿಯಲ್ಲಿ ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶ ಮಾಡ್ತಾರೆ. ಈ ದಿವಸ ನಮ್ಮ ಮನೆಗಳು ಅದೇ ಸ್ಥಿತಿಯಲ್ಲಿರ್ಬೋದು, ಆತಂಕದಲ್ಲಿರ್ಬೋದು, ಗೊಂದಲದಲ್ಲಿರ್ಬೋದು, ಬಂಧನದಲ್ಲಿರ್ಬೋದು. ಯೇಸು ಸ್ವಾಮಿ ನಿಮ್ಮ ಮನೆಯನ್ನು ಸಮಾಧಾನದ ಪ್ರಭುವಾಗಿ ಪ್ರವೇಶಿಸ್ತಾನೆ. ಆದ್ದರಿಂದ ಯೇಸು ಸ್ವಾಮಿಯನ್ನು ಸ್ವೀಕರಿಸಿ. ಆತನು ಯಾರಂತೆ? ಆತನು ರಾಜಾದಿರಾಜನಾಗಿ ನಮ್ಮ ಹೃದಯವನ್ನು ಪ್ರವೇಶ ಮಾಡ್ತಾನೆ. ಆತನು ನ್ಯಾಯವಂತನಾಗಿ ನಿಮ್ಮ ಎಲ್ಲ ಅನ್ಯಾಯವನ್ನು ತೀರಿಸ್ತಾನೆ. ಆತನು ಸುರಕ್ಷಿತರಾಗಿರೋದ್ರಿಂದ ನೀವೂ ಸಹ ಸುರಕ್ಷಿತರಾಗಿರುವಿರಿ. ನಾನೇ ಬಾಗಿಲು, ನನ್ನ ಮುಖಾಂತರ ಒಳಗೆ ಬರುವನು ಸುರಕ್ಷಿತನಾಗಿರುವನು, ಮೇವನ್ನು ಕಂಡುಕೊಳ್ಳೋ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಆತನು ಶಾಂತ ಗುಣವುಳ್ಳವನಾಗಿರೋದ್ರಿಂದ ಎಲ್ಲ ಅಶಾಂತಿಯನ್ನು ತೆಗೆದುಹಾಕಿ ಪರಿಹರಿಸಿ ನಿಮ್ಮ ಜೀವಮಾನದಲ್ಲಿ ಶಾಂತಿಯನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು ಅನುಗ್ರಹಿಸಿಕೊಡ್ತಾನೆ. ಆದರೆ ಆ ದಿವಸ ಯೇಸು ಬಂದಾಗ ಯೆರೂಸಲೇಮ್ ಪಟ್ಟಣ ಸ್ವೀಕರಿಸಲಿಲ್ಲ. ಮುಂದೆ ಆತನನ್ನು ಶಿಲುಬೆಗೆ ಹಾಕಿಬಿಡ್ತು. ಆದರೆ ಈ ದಿವಸ ನಿಮಗೆ ಅವಕಾಶ ಇದೆ. ಆ ಸಮಾಧಾನ ಪ್ರಭುವನ್ನು ನೀವು ಸ್ವೀಕರಿಸುವಿರಾ ಎಂಬುದಾಗಿ. ಹೌದು, ಆತನು ನಿನ್ನ ಅರಸನು, ನಿನ್ನ ನ್ಯಾಯವಂತನು, ಆತನ ಸುರಕ್ಷಿತನು, ಆತನು ಶಾಂತ ಗುಣವುಳ್ಳ ಆತನು. ಆತನ್ನು ಸ್ವೀಕರಿಸಲಿಕ್ಕಾಗುವಂತೆ ನಮ್ಮ ಹೃದಯಗಳನ್ನು ತೆರೆಯೋಣ. ಆ ದಿವಸ ಖರ್ಜೂರ ಗರಿಗಳನ್ನು ಹಿಡಿದವರು ಹೊಸನ್ನು ಈಗಲೇ ನಮ್ಮನ್ನು ರಕ್ಷಿಸೆಂಬುದಾಗಿ ಕೂಗಿದರು. ಈ ದಿವಸ ಪಾಪದ ಬಂದಲ್ಲಿರುವಂಥ ಪ್ರತಿಯೊಬ್ಬರು ಕೂಗೋಣ, ನಮ್ಮನ್ನು ಈಗಲೇ ರಕ್ಷಿಸು, ನಮಗೆ ರಕ್ಷಣೆ ಬೇಕು ಎಂಬುದಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ರಕ್ಷಕನನ್ನು ಸೇರಿಗಲೇ ಮಾರ್ಗವ ವೇದ ತೋರಿಸುತ್ತೆ, ಕರುಣ ಶಬ್ದ ಉಂಟಲ್ಲವೇ, ಓ ಪಾಪಿ ಬಾ, ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ತೀರ್ಣಿರೂಪಾನವಾಗುತ್ತದೆ ತಂದೆಯ ಮನೆಯೋಳ್. ಆ ರಕ್ಷಕನ ಸೇರಬೇಕಾದರೆ ನೀವು ಈಗಲೇ ಆ ರಕ್ಷಕನ ಬಳಿ ಬರಬೇಕು. ಆ ರಕ್ಷಕನನ್ನು ಸ್ವೀಕರಿಸಬೇಕು. ರಕ್ಷಕನ ಅಂತ ಯೇಸುವೆ, ಪ್ರತಿಯೊಂದು ಹೃದಯವನ್ನು ಈ ದಿವಸ ನೀನು ಪ್ರವೇಶ ಮಾಡು. ಹೌದು ಸ್ವಾಮಿ, ಅರಸನಾಗಿ ಶಾಂತ ಗುಣವುಳ್ಳವನಾಗಿ ನೀನು ಆ ಕುಟುಂಬನ ಪ್ರವೇಶ ಮಾಡುವಾಗ ಕುಟುಂಬದಲ್ಲಿರುವಂಥ ಎಲ್ಲ ಅಶಾಂತತೆ ನೀಗಿ ಹೋಗ್ತದೆ, ಎಲ್ಲ ಬಂಧನಗಳು ಬಿಚ್ಚಲ್ಪಡ್ತದೆ, ಎಲ್ಲರೂ ಸಹ ಬಿಡಿಸಲ್ಪಡ್ತಾರೆ. ಇಂಥ ಪರಿಸ್ಥಿತಿಗೆ ಎಲ್ಲರನ್ನು ಉಂಟು ಮಾಡಪ್ಪ, ಆಶೀರ್ವದಿಸಪ್ಪ. ವಾಕ್ಯವನ್ನು ಕೇಳಿಸ್ಕೊಂಡಂಥ ಪ್ರತಿಯೊಂದು ಕುಟುಂಬದಲ್ಲಿ ಬದಲಾವಣೆಗಳು ಉಂಟಾಗಲಿ, ಬಿಡುಗಡೆ ಕೊಟ್ಟು ನಡೆಸು. ನಿನ್ನ ದಿವನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇಲೆ. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ.